ನನ್ನ ಬಗ್ಗೆ ನನ್ನ ಚಿನ್ನಿಗೆ ಯಾವತ್ತೂ ಅರ್ಥನೇ ಆಗಲ್ವೇನೋ ಅಂತ ಅನಿಸ್ತಾ ಇದೆ. ಏಕೆಂದರೆ ಅವಳಿಗೆ ಅರ್ಥ ಆಗಬೇಕಂದ್ರೆ ನಾನು ಅವಳಷ್ಟೇ ಅವಳೆಷ್ಟು ಪ್ರೀತಿ ಮಾಡ್ತಿದ್ದಾಳಲ್ಲ ನನ್ನ, ಲಿಮಿಟಾಗಿ ಟೈಮ್ ಕೊಡೋದು, ಅವಶ್ಯಕತೆ ಇದ್ದರೆ ಟೈಮ್ ಕೊಡೋದು, ಅವಳಿಗೇನಾದ್ರೂ ಕೆಲಸ ಆಗಬೇಕಾದ್ರೆ ಟೈಮ್ ಕೊಡೋದು, ಅವಳಿಗೇನಾದ್ರೂ ಕಷ್ಟ ಬಂದರೆ ಟೈಮ್ ಕೊಡೋದು, ಅವಳಿಗೇನಾದ್ರೂ ಪ್ರಾಬ್ಲಮ್ಸ್ ಆದರೆ ನಾನು ನೆನೆಸ್ಕೊಳ್ಳೋದು, ಅವಳೇನಾದ್ರು ತುಂಬ ಕಷ್ಟದಲ್ಲಿದ್ದರೆ ಮಾತ್ರ ನಾನು ನೆನ್ಪು ಮಾಡ್ಕೊಳ್ಳೋದು. ಇದೇನಾ ಪ್ರೀತಿ? ಕಷ್ಟ ಬಂದರೆ ನೆನಪು ಮಾಡ್ಕೊಳ್ಳೋದ ಪ್ರೀತಿನ? ಬೇಜಾರಾದರೆ ಮಾತಾಡಬೇಕಂತ ಅನಿಸ್ಕೊಳ್ಳೋದೇ ಪ್ರೀತಿನ? ಯಾಕೆ ಯಾವಾಗಲೂ ಜೊತೆಲಿರಬೇಕು? ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವರಿಲ್ಲ ಅಂದರೆ ಜಗತ್ತೇ ಇಲ್ಲ. ಅವರೇ ನನಗೆಲ್ಲ, ಅವರೇ ಸರ್ವಸ್ವ. ಅವ್ರನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಜೀವ, ನನ್ನ ಜಗತ್ತು, ನನ್ನ ಬಿಸ್ನೆಸ್ಸು, ನನ್ನ ದುಡ್ಡು, ನನ್ನ ಒಡವೆ ಎಲ್ಲನೂ ಅವರೇ ಅಂತ ಅನಿಸೋದಿಲ್ವಾ? ಅದಕ್ಕೆ ನನಗೆ ಅವಳಿಗೆ ನಾನು ಏನಂತಲೂ ಅರ್ಥ ಆಗ್ತಾಯಿಲ್ಲ. ಏಕೆಂದರೆ ಅವಳು ಕೇಳೋಕ್ಕಿಂತ ಮುಂಚೆ ಎಲ್ಲನೂ ಕೊಡ್ತೀನಿ. ಅವಳು ಕೇಳೋಕ್ಕಿಂತ ಮುಂಚೆ 1000 ಸರಿ ಫೋನ್ ಮಾಡಿ ಅವಳಿಗೆ ಟಾರ್ಚರ್ ಮಾಡ್ತೀನಿ. ಇವನು ನನ್ನ ಕಾಲ್ ಮಾಡಲಿಲ್ಲ ಅನ್ನೋ ಫೀಲೇ ಬರಬಾರ್ದು. ಅದಕ್ಕಿಂತ ಮುಂಚೆ ನಾನು 100 ಸರಿ ಫೋನ್ ಮಾಡಿ ಅವಳಿಗೆ ಟಾರ್ಚರ್ ಕೊಡ್ತೀನಿ. ಏಕೆಂದರೆ ಅಷ್ಟು ಅವಳು ಕೇಳೋದಕ್ಕಿಂತ ಹೆಚ್ಚಿನ ಪ್ರೀತಿ ಕೊಡ್ತೀನಿ. ಅದಕ್ಕೆ ನನಗೆ ಅವಳಿಗೆ ನಾನೇನು ಅಂದರೆ ಅರ್ಥನೇ ಆಗ್ತಾಯಿಲ್ಲ. ಆದರೆ ಭಗವಂತನಿಗೆ ಅರ್ಥ ಆಗುತ್ತೆ. ಭಗವಂತನಿಗೆ ಎಲ್ಲನೂ ಅರ್ಥ ಆಗುತ್ತೆ. ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು. ಪ್ರೀತಿಗೋಸ್ಕರ ಯಾರು ಒಳ್ಳೇದು ಮಾಡಿದ್ದಾರೆ, ಯಾರು ಕೆಟ್ಟದ್ದು ಮಾಡಿದ್ದಾರೆ. ನಿಜವಾದ ಪ್ರೀತಿ ಸಿಗಬೇಕಂದ್ರೆ ತುಂಬ ಅಳಬೇಕು, ತುಂಬ ಕಷ್ಟಪಡಬೇಕು, ತುಂಬ ಹಗಲಿ ರಾತ್ರಿ ತುಂಬ ಉಪವಾಸ ಮಾಡಬೇಕು, ತುಂಬ ನಿದ್ದೆಗೆಡಬೇಕು, ತುಂಬ ಕಷ್ಟಪಡಬೇಕು.